ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳಿ ಚಿಕನ್ ತಂದು ಕೊಟ್ಟಿದ್ದರು. ಹಾಗಾಗಿ ಚಿಕನ್ ನಾವು ಹಳ್ಳಿಯಲ್ಲಿ ಯಾವ ರೀತಿ ಚಿಕನ್ ಸಾಂಬಾರು ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ನಿಮಗೆ ಚಿಕನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಚಿಕನ್ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಒಣಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ನಾನು ತೆಂಗಿನಕಾಯಿ ಬಳಸ್ತಿಲ್ಲ ಇನ್ನು, ಹಾಗಾಗಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಆನಂತರ ಬೆಳ್ಳುಳ್ಳಿ ಆಗಿರ್ಬೋದು, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಒಂದು ಸೈಡ್ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ತೊಗೊಂಡಿದ್ದೀನಿ. 1.5 ಈರುಳ್ಳಿ ತೊಗೊಂಡಿದ್ದೀನಿ. ಆನಂತರ ಶುಂಠಿ ತೊಗೊಂಡಿದ್ದೀನಿ. 1.5 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ. ಇದು ನೆಕ್ಸ್ಟ್ ಬಂದು ಏನಪ್ಪ ಅಂತ ಅಂದರೆ, ಒಂದು ಬಾಣಲಿಗೆ ನಾವು ಮಸಾಲೆನ ಫ್ರೈ ಮಾಡಿ ಹಾಕೋತೀವಿ. ಹಾಗೆ ಡೈರೆಕ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಲ್ಲ. ಈ ರೀತಿ ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗುವಷ್ಟು ಫ್ರೈ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಈ ರೀತಿ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಹುರಿದು ಮಾಡೋದ್ರಿಂದ ಚೆನ್ನಾಗಿ ಹಸಿ ವಾಸನೆ ಹೋಗಿರೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದು ಎಲ್ಲ ಪರಿಮಳ ಎಲ್ಲ ಚೆನ್ನಾಗಿ ಗಮ್ ಅಂತ ಬರುತ್ತೆ. ಹಾಗಾಗಿ ನಾವಂತೂ ಯಾವಾಗಲೂ ಚಿಕನ್ ಸಾಂಬಾರನ್ನೇ ಆಗಿರ್ಬೋದು, ಮಟನ್ ಸಾಂಬಾರನ್ನೇ ಆಗಿರ್ಬೋದು, ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತೀವಿ. ಒಮ್ಮೆ ನೀವು ಒಂದು ಸರಿ ಟ್ರೈ ಮಾಡಿ, ನಿಮಗೂ ಟೇಸ್ಟು ಇಷ್ಟ ಆಗ್ಬೋದು ಅಂದ್ಕೋತೀನಿ. ಆಮೇಲೆ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಗಂಟ ಹುರಿದ ನಂತರ ಆ ನಂತರ ಮಿಕ್ಕಿದ ಮಸಾಲೆ ಐಟಮ್ನೆಲ್ಲ ಆ್ಯಡ್ ಮಾಡಿಕೊಂಡೆ ನಾನು. ಇದನ್ನೆಲ್ಲ ಇನ್ನೂ ಸ್ವಲ್ಪ ಹೊತ್ತು 1-2 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು. ಆ ನಂತರ ಮಿಕ್ಕಿದ್ದನ್ನ ಹಾಕೋತೀವಿ. ಇದೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಆದಮೇಲೆ ಆ ನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಮಿಕ್ಕಿದಂಥ ಕೊಬ್ಬರಿ ತುರಿ ಇದನ್ನು ಆ ನಂತರ ಹಾಕ್ಕೋತೀನಿ. ಈಗ ಅದನ್ನೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ. ಲೋ ಫ್ಲೇಮಲ್ಲೇ ಇದು ಮಾಡಿ, ಏಕೆಂದರೆ ಇದು ಕೊಬ್ಬರಿ ಹಾಕೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಟನ್ಗೆ ಆಗಿರ್ಬೋದು, ಚಿಕನ್ಗೆ ಆಗಿರ್ಬೋದು, ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ನಿಜವಾಗೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ತುಂಬ ಎಲ್ಲ ಇಷ್ಟಪಟ್ಟು ತಿಂತಾರೆ ಈ ರೀತಿನ. ಅದಕ್ಕೆ ಆ ನಂತರ ಮನೆಯಲ್ಲೇ ಮಾಡ್ಕೊಂಡಿರೋವಂಥ ನಾವು ಅಂಗಡಿ ಹುಡಿ ಎಲ್ಲ ತೊಗೊಳ್ಳೋದಿಲ್ಲ. ಮನೆಯಲ್ಲೇ ಕೊತ್ತಂಬರಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಆ್ಯಡ್ ಮಾಡಿಕೊಂಡು ಎಲ್ಲನೂ ಈ ಥರ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗೋ ರೀತಿ ಎಲ್ಲ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇದನ್ನು ಎಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಫೈನಲಿ ನಾನು ಈ ರೀತಿ ಎಲ್ಲನೂ ರೋಸ್ಟ್ ಮಾಡಿಕೊಂಡೆ. ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಅಂತ ಗ್ಯಾಸ್ ಆಫ್ ಮಾಡಿ ಇಟ್ಕೊಂಡೆ. ಆ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಅದು ತಣ್ಣಗಾಯಿತು ಒಂದು 5 ನಿಮಿಷ ಬಿಟ್ಟು. ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಬಿಸಿ ಇದ್ದಾಗೆ ಹಾಕ್ಕೊಂಡ್ರೆ ಜಾರ್ಗಳು ಹೋಗ್ಬಿಡ್ತಾವಲ್ಲ, ಹಾಗಾಗಿ ಅದಕ್ಕೋಸ್ಕರ ಈ ರೀತಿ ನುಣ್ಣಗೆ ಪೇಸ್ಟಾಗಿ ರುಬ್ಕೊಂಡು ಬಂದೆ ನಾನು. ರುಬ್ಬಿರುವಂಥ ಮಸಾಲ ಸೈಡ್ಗೆ ಇಟ್ಬಿಟ್ಟು ಆ ನಂತರ ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಿಲ್ಲ. ಚಿಕನ್ನು ಆಲ್ಮೋಸ್ಟು ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ಅದು ಒಡೆದೋಗುತ್ತೆ. ಚಿಕನ್ನೆಲ್ಲ ಸ್ಮೂತ್ ಇರೋದ್ರಿಂದ ಎಲ್ಲ ಒಡೆದೋಗುತ್ತೆ ಅಂಥೇಳಿ ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರನ್ನ. ಈ ರೀತಿ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೆ ನಾನು. ಆ ನಂತರ ಒಂದು ಸಣ್ಣದು ಈರುಳ್ಳಿ ಅರ್ಧ ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಎಣ್ಣೆ ಬಿಸಿಯಾದ ನಂತರ ಆ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಈರುಳ್ಳಿ ಮಸಾಲೆಗೆಲ್ಲ ರುಬ್ಬಿರೋದ್ರಿಂದ ಒಂದು 2-3 ಪೀಸ್ ಈರುಳ್ಳಿ ಹಾಕಿದ್ರೆ ಸಾಕು. ನಾನು ಜಾಸ್ತಿ ಮಸಾಲೆ ಎಲ್ಲ ಏನು ಜಾಸ್ತಿ ಯೂಸ್ ಮಾಡಲ್ಲ. ಏಕೆಂದರೆ ಜಾಸ್ತಿ ಮಸಾಲೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಮಸಾಲೆ ಎಲ್ಲ ಕಮ್ಮಿನೇ ಯೂಸ್ ಮಾಡಿದ್ದೆ. ಆದರೂ ಟೇಸ್ಟ್ ಆಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಆ ನಂತರ ಎಣ್ಣೆ ಬಿಸಿ ಆಯಿತು, ಈರುಳ್ಳಿ ಹಾಕಾಯಿತು. ಆ ನಂತರ ನಾನು ತೊಳೆದಿಟ್ಕೊಂಡಿರುವಂಥ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಚಿಕನ್ ಆ್ಯಡ್ ಮಾಡಿ ಆಮೇಲೆ ಅದಕ್ಕೇ ನಾನು ಫಸ್ಟೇನೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಕೋದ್ರಿಂದ ಚಿಕನ್ನು ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ಲೆಲ್ಲ ಹೋಗುತ್ತೆ. ಫುಡ್ ಪಾಯ್ಸನ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ. ಅದರಿಂದ ನಾನು ಫಸ್ಟು ಉಪ್ಪು ಹಾಕಿದ್ದೀನಿ. ಆ ನಂತರ ಅರಿಶಿನದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಅರಿಶಿನ ಉಪ್ಪು ಎರಡೂ ಒಂದೇ ಸರಿ ಆ್ಯಡ್ ಮಾಡಿ ಆ ನಂತರ ಅದನ್ನು ಫ್ರೈ ಆದ ನಂತರ ನಾನು ಚೆನ್ನಾಗಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ಮಿಕ್ಸಿ ಜಾರೆಲ್ಲ ತೊಳೆದು ಮಸಾಲೆ ಅಂಟ್ಕೊಂಡಿದೆಯಲ್ಲ, ಆ ಮಿಕ್ಸಿ ಜಾರ್ನೆಲ್ಲ ತೊಳೆದು ಅದಕ್ಕೆ ನಮಗೆ ಯಾವ ಹದಕ್ಕೆ ಬೇಕೋ ಅದಕ್ಕೆ ನೀರು ಹಾಕೋತಾ ಇದ್ದೀನಿ ನಾನು.
ಏಕೆಂದರೆ ಅತಿ ಚಿಕನ್ ಸಾಂಬಾರು ಇದು ಪಾರಮ್ ಕೋಳಿ ಆಗಿರೋದ್ರಿಂದ ಅತಿ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ, ಅತಿ ಗಟ್ಟಿ ಇರಿದ್ರೂ ಚೆನ್ನಾಗಿರೋದಿಲ್ಲ. ಒಂದು ಹಂತಕ್ಕೆ ಈ ರೀತಿ ಇದ್ರೇ ಟೇಸ್ಟ್ ಇರುತ್ತೆ. ಹಾಗಾಗಿ ಆಯಿತು, ಒಂದೆರಡು ಕುದಿ ಬರಲಿ. ನೋಡಿ ಈ ರೀತಿ ಆಗಿದೆ ಸಾಂಬಾರು. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಅತಿಯಾಗಿ ಎಣ್ಣೆನೂ ಕೂಡ ಬಿಟ್ಕೊಂಡಿಲ್ಲ, ತುಂಬ ಚೆನ್ನಾಗಿದೆ. ಹಂತವಾಗಿ ತುಂಬ ಚೆನ್ನಾಗಿ ಸಾಂಬಾರು ಬಂದಿದೆ. ಈ ರೀತಿ ನೋಡಿ, ಪಾತ್ರೆಯಲ್ಲೇ ಮಾಡೋದ್ರಿಂದ ಚಿಕನ್ನು ಹೊಡಿಯೋಲ್ಲ, ಕುಕ್ಕರಲ್ಲಿ ಕೂಗಿಸಿದ್ರೆ ಈ ರೀತಿ ಚಿಕನ್ ಹೊಡಿಯುತ್ತೆ. ಹಾಗಾಗಿ ಈ ರೀತಿ ರೆಡಿ ಆಯಿತು ಇವತ್ತಿನ ನಮ್ಮ ಸಂಡೇ ಸ್ಪೆಷಲ್ ಊಟ. ಮುದ್ದೆಯನ್ನು ಕೂಡ ಒಂದು ಸೈಡ್ ರೆಡಿ ಮಾಡ್ಕೊಂಡಿದ್ದೆ, ಹಾಗಾಗಿ ಈ ರೀತಿ ರೆಡಿಯಾಗಿದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.